ಸ್ನೇಹಿತರೆ, ನಿಮ್ಮ ಮುಂದೆ ಯಾರಾದರೂ ಪ್ರಾಣಕ್ಕಾಗಿ ಕೂಗುತ್ತಿದ್ದರೆ ನೀವು ಏನು ಮಾಡ್ತೀರಾ? ಸಹಾಯಕ್ಕೆ ಓಡುವಿರಾ ಅಥವಾ ಫೋನ್ ತೆಗೆದು ವಿಡಿಯೋ ಮಾಡ್ತೀರಾ? ಅಪಘಾತಗಳು ಸಂಭವಿಸುತ್ತವೆ, ಆದರೆ ಮಾನವತೆ ಅಪಘಾತಕ್ಕೆ ಒಳಗಾಗಬಾರದು. ಆಂಧ್ರ ಪ್ರದೇಶದ ಮಾರ್ಕಾಪುರಂನಲ್ಲಿ ನಡೆದ ಒಂದು ದುರ್ಘಟನೆ ಈ ಒಂದು ಪ್ರಶ್ನೆಯನ್ನು ನಮ್ಮ ಹೃದಯಕ್ಕೆ ಬಡಿದಿದೆ. ಒಬ್ಬ ಯೌವನಸ್ಥನು ತನ್ನ ತಾಯಿಯ ಮಡಿಲಲ್ಲಿ ಮಲಗಿರುವಾಗ ಒಂದು ದೊಡ್ಡ ಗೊಂದಲ ನಡೆಯಿತು. ಆ ಗೊಂದಲದಿಂದ ಆ ಬಸ್ನಲ್ಲಿ ಅನೇಕರಿಗೆ ಕಳವಳ ಉಂಟಾಯಿತು. ಆ ಕ್ಷಣದಲ್ಲಿ ಬಸ್ಸೊಳಗೆ ಗೋಳಾಟ, ಕೂಗಾಟ, ನರಳಾಟ, ಪ್ರಾಣ ಭಯ ಇವೆಲ್ಲವೂ ಆಕಸ್ಮಿಕವಾಗಿ ಕಾಣಿಸಿಕೊಂಡಿತು. ಆದರೆ ಆ ತಾಯಿಗೆ ಒಂದೇ ಗುರಿ, ತನ್ನ ಮಗ ಬದುಕಿರಬೇಕು ಎಂಬುದಾಗಿ. ಆದ್ದರಿಂದ ಆ ತಾಯಿ ತನ್ನ ಮಗನನ್ನು ಆ ಒಂದು ಕಿಟಕಿಯ ಮೂಲಕ ಆ ಮಗನನ್ನು ಆಚೆ ತಳ್ಳಿದಳು. ಆದರೆ ಆಕೆಯು ಆ ಒಂದು ಬಸ್ಸಿನಲ್ಲಿ ಸಿಲುಕಿಕೊಂಡು ಪ್ರಾಣವನ್ನು ಕಳೆದುಕೊಂಡಳು. ಹೊರಗೆ ಬಿದ್ದ ಮಗ ಕಾಲು ಮುರಿದು ಯಾರಾದರೂ ಸಹಾಯ ಮಾಡಿ ಎಂದು ಬೇಡಿಕೊಂಡಾಗ ಜನರು ಓಡಿ ಬಂದರು. ಆದರೆ ಸಹಾಯಕ್ಕಲ್ಲ, ವಿಡಿಯೋ ಮಾಡಲಿಕ್ಕೆ. ಈ ಒಂದು ದುರ್ಘಟನೆಯನ್ನು ನಾವು ನೋಡಿದಾಗ ಜನರು ವಿಡಿಯೋ ಕ್ಯಾಮೆರಾಗಳನ್ನು ಆನ್ ಮಾಡಿ ವಿಡಿಯೋ ಶೂಟ್ಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಗಮನಿಸಬೇಕಾಗಿರುವ ವಿಷಯವೇನೆಂದರೆ, ಆ ಮಗನು ಅಲ್ಲಿ ನರಳಾಡುತ್ತಿರುವಾಗ ಆತನಿಗೆ ಯಾರೂ ಕೂಡ ಸಹಾಯ ಮಾಡದೆ ತನ್ನ ತಾಯಿಯನ್ನು ಕಳೆದುಕೊಂಡವನಾಗಿ ಈಗ ದುಃಖಿತನಾಗಿದ್ದಾನೆ. ಇಂದಿನ ಸಮಾಜಕ್ಕೆ ಹೃದಯಕ್ಕಿಂತ ಕ್ಯಾಮರಾ ತುಂಬ ಪ್ರಾಮುಖ್ಯವಾಗಿದೆ. ಎಲ್ಲೇ ಯಾವುದೇ ರೀತಿಯ ಒಂದು ದುರ್ಘಟನೆ ಸಂಭವಿಸಿದಾಗ ಯಾರು ಕೂಡ ಅಲ್ಲಿ ಹೋಗಿ ಅವರಿಗೆ ಸಹಾಯವನ್ನು ಮಾಡದೆ ಮೊದಲು ಅವರು ಮಾಡುವ ಕೆಲಸವೇನೆಂದರೆ ಮೊಬೈಲ್ ತೆಗೆದು ವಿಡಿಯೋ ಶೂಟ್ ಮಾಡೋದು. ನಾವು ಮಾನವರೆಂದು ಹೆಮ್ಮೆ ಪಡುತ್ತೇವೆ, ಆದರೆ ಮಾನವೀಯತೆಯನ್ನು ತೋರಿಸಲಿಲ್ಲವೆಂದರೆ ಅಲ್ಲಿ ನಮ್ಮ ಶಿಕ್ಷಣ, ನಮ್ಮ ಗುಣ ಇವುಗಳಿಗೆ ಅರ್ಥವಿಲ್ಲದೆ ಇರುತ್ತದೆ. ಯೇಸು ಕ್ರಿಸ್ತನು ಹೇಳಿರುವ ಈ ಮಾತನ್ನು ನೆನಪಿಸಿಕೊಳ್ಳಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 12ನೇ ವಚನದಲ್ಲಿ, ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದು ಕೇವಲ ಒಂದು ವಚನ ಮಾತ್ರ ಅಲ್ಲ, ಇದು ಕ್ರಿಸ್ತನ ಹೃದಯವಾಗಿದೆ. ಯಾರಾದರೂ ನಿಮ್ಮ ಮುಂದೆ ನೋವಿನಲ್ಲಿ ಇರುವಾಗ ನೀವು ಮಾಡಬೇಕಾಗಿದ್ದು ಸಹಾಯ. ಆದರೆ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ? ಮೊಬೈಲ್ಗಳನ್ನು, ಕ್ಯಾಮ್ರಾಗಳನ್ನು ತೆಗೆದುಕೊಂಡು ಹೋಗಿ ಶೂಟ್ ಮಾಡ್ತಾ ಇದ್ದೀವಿ. ಅವರು ಸಾಯುತ್ತಿರುವಾಗ ಅದನ್ನು ನಾವು ಶೂಟ್ ಮಾಡಿ ಲೈವ್ಗಳಿಗೆ ಹೋಗುತ್ತಿದ್ದಾರೆ. ಇದನ್ನು ನಾವು ಯೋಚಿಸಬೇಕಾಗಿದೆ. ಯೇಸು ಹೇಳಿದ್ದು ಬರೀ ಮಾತಲ್ಲ, ಬಾಳುವ ನಿಯಮ. ಸ್ನೇಹಿತರೆ, ನಮಗೆ ಬೇಕಾದದ್ದು ಕ್ಯಾಮರಾ ಅಲ್ಲ, ನಮಗೆ ನಿಜವಾಗಿ ಬೇಕಾದದ್ದು ಕರುಣೆ. ನೋಡುವ ಜನರಾಗಬೇಡಿ, ಸಹಾಯ ಮಾಡುವ ಜನರಾಗಿ. ಮಾನವತ್ವ ಇಲ್ಲಿ ಪ್ರಾರಂಭವಾಗಲಿ, ಅದು ನಿಮ್ಮಿಂದಲೇ.